ಬೈರ್ಮಂಗಲದಿಂದ ಫ್ರೀಡಮ್ ಪಾರ್ಕು ಬೆಂಗಳೂರವರೆಗೂ ಕೂಡ ಬಿಡದಿ ಚಲೋ ಪಾದಯಾತ್ರೆಯನ್ನು ಈ ಹಿಂದೆ 30, 31, 1 ಅಂತ ದಿನಾಂಕ ಘೋಷಣೆ ಮಾಡಿದ್ವು. ಅಂದರೆ ತಮಗೆ ಗೊತ್ತಿದೆ, ಕಾರಣಾಂತರಗಳಿಂದ ಇದನ್ನು ಮುಂದೂಡಿಕೆ ಮಾಡಬೇಕಾಗಿ ಬಂತು. ಹಾಗಾಗಿ ಈಗ ಡೇಟನ್ನು ನಿನ್ನೆಯ ದಿನ ಮಾಧ್ಯಮಕ್ಕೆ ಒಂದು ಪ್ರಕಟಣೆಯನ್ನು ಪಕ್ಷದ ಕಚೇರಿಯಿಂದ ಹೊರಡಿಸಿದ್ದೀವಿ. 9, 10, 11 3 ದಿನಗಳ ಕಾಲ ಬೈರ್ಮಂಗಲದಿಂದ ಫ್ರೀಡಮ್ ಪಾರ್ಕ್ವರೆಗೂ ರೈತರ ಜೊತೆಯಲ್ಲಿ ರೈತರು ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳೇನಿದೆ ಅದನ್ನು ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಹಿಂದೆಯೂ ಕೂಡ ಬೈರ್ಮಂಗಲದಲ್ಲಿ ಪಾದಯಾತ್ರೆಯನ್ನು ಮಾಡಿದ್ವಿ. ಈಗ ಬೆಂಗಳೂರವರೆಗೂ ಕೂಡ ಪಾದಯಾತ್ರೆಯನ್ನು ಅದನ್ನು ವಿಸ್ತರಣೆಗೊಳಿಸಬೇಕು ಅಂತಕ್ಕಂಥ ನಿರ್ಧಾರವನ್ನು ಹಿಂದೆಯೂ ಕೂಡ ಮಾಡಿದ್ವಿ. ಏಕೆಂದರೆ ಇದು ಯಾವುದೇ ಒಂದು ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರಕ್ಕಿಂತ ಹೆಚ್ಚಾಗಿ ಪಕ್ಷ ಎಂದಿಗೂ ಕೂಡ ರೈತರ ಧ್ವನಿಯಾಗಿ ಕೆಲಸ ಮಾಡ್ತಾ ಬಂದಿದೆ. ರೈತರು ಸಂಪೂರ್ಣವಾಗಿ ಈ ಒಂದು ಪ್ರಾಜೆಕ್ಟ್ನ ವಿರೋಧನ ಮಾಡ್ಕೊಂಡೇ ಬಂದಿದ್ದಾರೆ. ಆದರೆ ಸರ್ಕಾರ ಇವತ್ತು ಯಾವುದೇ ರೀತಿಯಾದಂಥ ಅವ್ರಿಗೆ ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ. ಒಟ್ಟಾರೆಯಾಗಿ ರೈತರ ವಿರುದ್ಧವಾಗಿ ಇವತ್ತು ಸರ್ಕಾರ ನಿಂತ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ರೈತರ ಪರವಾಗಿ ನಿಲ್ತಕ್ಕಂಥದ್ದು ಪಕ್ಷದ ಕಡೆಯಿಂದ ನಮ್ಮ ಧರ್ಮ. ಹಾಗಾಗಿ ನಮ್ಮ ಜವಾಬ್ದಾರಿಯನ್ನು ನಾವು ಮೆರಿತಾ ಇದ್ದೇವೆ. ಹೇಗಿರುತ್ತೆ ಸರ್ ಹೋರಾಟ? ಎಷ್ಟು ದಿನ ಅಂದರೆ ಯಾರೆಲ್ಲ ಪಾಲ್ಗೊಳ್ತಾರೆ? ಯಾವ ಥರ ಇರುತ್ತೆ ಸರ್? ದಿನಕ್ಕೆ ಎಷ್ಟು ಕಿಲೋಮೀಟರ್ ಇರುತ್ತೆ? 3 ದಿನಗಳ ಕಾಲ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ಫ್ರೀಡಮ್ ಪಾರ್ಕ್ವರೆಗೂ ಅಂದರೆ 38 ಕಿಲೋಮೀಟ್ರ್ವರೆಗೂ ಪಾದಯಾತ್ರೆ. ಮೊದಲನೇ ದಿನ, 2ನೇ ದಿನ, 3ನೇ ದಿನ ಅಂತ ಪಾದಯಾತ್ರೆಯ ಎಷ್ಟೆಷ್ಟು ಕಿಲೋಮೀಟ್ರ್ಗಳು ಹೆಜ್ಜೆಯನ್ನು ಹಾಕಬೇಕು ಅನ್ನೋವಂಥದ್ದು ಈಗಾಗಲೇ ಒಂದು ತೀರ್ಮಾನ ಮಾಡ್ಕೊಂಡಿದ್ದೇವೆ. ಸಂಪೂರ್ಣ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು, ಶಾಸಕರು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ವಿಶೇಷವಾಗಿ ನಮ್ಮ 4 ತಾಲೂಕುಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇನ್ಕ್ಲೂಡಿಂಗ್ ಆರೋಹಳ್ಳಿನೂ ಸೇರಿದ್ರೆ ಇವತ್ತು 5 ತಾಲೂಕುಗಳಾಗ್ತವೆ. 5 ತಾಲೂಕಿಂದನೂ ಕೂಡ ಕಾರ್ಯಕರ್ತರಿರ್ಬೋದು, ರೈತರಿರ್ಬೋದು, ಎಲ್ಲರೂ ಕೂಡ ರೈತರ ಜೊತೆಯಲ್ಲಿ, ಬೈರ್ಮಂಗಲ ಭಾಗದ ರೈತರ ಜೊತೆಯಲ್ಲಿ ನಿಲ್ತಕ್ಕಂಥ ಕೆಲಸ ಮಾಡ್ತೇವೆ. ಸರ್, ಟೌನ್ಶಿಪ್ ಯೋಜನೆ ಮುಗಿದ ಅಧ್ಯಾಯ. ಇಷ್ಟ ಇರೋರು ಭೂಮಿ ಕೊಡ್ತಾರೆ, ಅವ್ರಿಗೆ ಪರಿಹಾರ ಕೊಡ್ತಿದ್ದೀವಿ ಅಂತ ಈಗ ಅವರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ. ಈಗ ಕಾನೂನಿನ ಅಡಿಯಲ್ಲಿ ನಾವು ಹೋರಾಟಕ್ಕೆ ಈಗಾಗಲೇ ಕೈಗೆ ಎತ್ಕೊಂಡಾಗಿದೆ. ಸೋಮವಾರದ ದಿನ ಫೈಲಿಂಗ್ ಆಗ್ತಾಯಿದೆ. ಕಾನೂನಿನ ಅಡಿಯಲ್ಲಿ ರೈತರ ಪರವಾಗಿ ನ್ಯಾಯಾಧೀಶರು ಯಾವ ಒಂದು ತೀರ್ಪನ್ನು ಕೊಡ್ತಾರೆ, ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ, ನಾವೆಲ್ಲರೂ ಕಾದು ನೋಡೋಣ. ನಾವೇನೇನು ಸಬ್ಮಿಟ್ ಮಾಡಬೇಕು ಅಂಡರ್ ದ ಲಾ, ನಮಗಿರ್ತಕ್ಕಂಥ ಅವಕಾಶಗಳೇನಿದೆ ಅವೆಲ್ಲ ದಾಖಲಾತಿಗಳು ರೈತರ ಪರವಾಗಿ ರೈತರು ಭಾಳ ಜನ ವಕಾಲತ್ತಿಗೆ ಸೈನ್ ಹಾಕಿದ್ದಾರೆ, ನೊಂದಿದ್ದಾರೆ, ಬೆಂದಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಕೋರ್ಟ್ ಅಂಗಳದಲ್ಲಿ ಕೂಡ ಸೋಮವಾರದ ದಿನದಿಂದ ಶುರು ಆಗ್ತದೆ ಫೈಲಿಂಗು. ಅಲ್ಲಿಂದ ಹಿಯರಿಂಗು ಕೂಡ ಬಹುಶಃ ಅದೇ ವಾರ ನಾವು ಎದುರು ನೋಡ್ತಾ ಇದ್ದೇವೆ. ಕೋರ್ಟು ಕೂಡ ರೈತರ ಪರವಾಗಿ ನಿಲ್ತಾರೆ ಅಂತಕ್ಕಂಥ ಒಂದು ಭರವಸೆ ಭಾಳ ಸ್ಪಷ್ಟವಾಗಿ ನನ್ನ ಒಂದು ಮನಸ್ಸಲ್ಲಿದೆ. ರಾಜ್ಯ ಮಟ್ಟದಲ್ಲಿ ಯಾರ್ಯಾರು ನಾಯಕರುಗಳು ಭಾಗಿಯಾಗ್ತಾರೆ? ಎಲ್ಲ ಬರ್ತಾರೆ. ದೇವೇಗೌಡರು ಸಾಹೇಬರು ಬರ್ತಾರೆ, ಕುಮಾರಣ್ಣವರು ಬರ್ತಾರೆ. ಒಟ್ಟಾರೆಯಾಗಿ ರೈತರ ಜೊತೆ ಇಡೀ ಪಾರ್ಟಿ ನಿಂತ್ಕೊಳ್ಳುತ್ತೆ. ಸರ್, ಈಗ ಕೆಲವೊಂದು ಹೋರಾಟಗಳ ವಿಚಾರವಾಗಿ ಬಿಜೆಪಿ ಮತ್ತು JDS ಸಪ್ರೇಟ್ ಹಾಕಿಕೊಂಡಿದ್ದಾರೆ ಸರ್. ಸೆಂಟ್ರಲ್ ಎಲ್ಲ ಜೊತೆಲಿಕ್ಕಿಲ್ಲ. ಅದು ಈ ವಿಚಾರಗಳಲ್ಲಿ ಕಾವೇರಿ ವಿಚಾರವಾಗಿರ್ಬೋದು, ಈ ವಿಚಾರವಾಗಿ ಅವರು ಪಾದಯಾತ್ರೆ ಮಾಡ್ತೀನಿ ಅಂದರೆ ಒಟ್ಟಿಗೆ ಮಾಡಿದ್ರೆ ಅದೊಂದು ಮೆಸೇಜ್ ಬೇರೆ ಥರ ಇರ್ತಿತ್ತಲ್ಲ. ಈಗ ಸಪ್ರೇಟ್ ಮಾಡೋದು ಯಾಕೆ? ಈಗ ಕಾವೇರಿ ವಿಚಾರದಲ್ಲಿ ನಿಮಗೆ ಗೊತ್ತಿದೆ ಮನೆಯಲ್ಲಿ ಏನಾಯಿತು ಅಂತ. ಈಗ ಅಜ್ಜಿಯವರ 11ನೇ ದಿನದ ಕಾರ್ಯ ಇತ್ತು. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ಇವೆಲ್ಲವೂ ಕೂಡ ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಕೂಡ ನಮ್ಮ ಮಂಡ್ಯ ಜಿಲ್ಲಾಧ್ಯಕ್ಷರಿಗೆ, ನಮ್ಮ ಮಾಜಿ ಶಾಸಕರಿಗೆ ಎಲ್ಲರಿಗೂ ಕೂಡ ನಾನು ಕರೆ ಮಾಡಿ ಮಾತಾಡಿದ್ದೀನಿ. ನಮ್ಮ ಮಿತ್ರ ಪಕ್ಷ ಕೆಲವೊಂದಷ್ಟು ಸಂದರ್ಭದಲ್ಲಿ ಅವರು ಕೂಡ ಒಂದಷ್ಟು ತೀರ್ಮಾನಗಳು ತೊಗೊಳ್ಬೇಕಾಗ್ತದೆ. ಹೋರಾಟಗಳು, ಪ್ರತಿಭಟನೆಗಳು, ಪಾದಯಾತ್ರೆಗಳು ಇವೆಲ್ಲವೂ ಕೂಡ ಒಂದೊಂದು ಸಲ ಪ್ರತ್ಯೇಕವಾಗಿ ಮಾಡಬೇಕಾಗ್ತದೆ, ಒಂದೊಂದು ಸಲ ಒಟ್ಟಾರೆಯಾಗಿ ಮಾಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದೇನಿಲ್ಲ. ಆದರೆ ಯಾವುದು ಪ್ರತ್ಯೇಕವಾಗಿ ಮಾಡಬೇಕು, ಯಾವುದು ಒಟ್ಟಾಗಿ ಮಾಡಬೇಕು ಅನ್ನೋವಂಥ ತೀರ್ಮಾನಗಳು ಆಯಾ ಸಂದರ್ಭದಲ್ಲಿ. ಇದೇ ವಿಚಾರ ಈಗ ಅವರು ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳ್ತಾರೆ, ಬಟ್ ಒಟ್ಟಿಗೆ ಮಾಡಿದ್ರೆ ಒಂದು ಮೆಸೇಜ್ ಬೇರೆ ಹೋಗ್ತಿತ್ತಲ್ಲ. ಈಗ ನಮ್ಮ ಹತ್ರ ಯಾರೂ ಇಲ್ಲಿವರೆಗೂ ಇದನ್ನು ಚರ್ಚೆ ಮಾಡಿಲ್ಲ. ನಮ್ಮ ಬಳಿ ಯಾರೂ ಚರ್ಚೆ ಮಾಡಿಲ್ಲ. ಭಾರತೀಯ ಜನತಾ ಪಾರ್ಟಿಯಿಂದ ಯಾರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರಿಗಾಗಲಿ ನಮಗಾಗಲಿ
ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದೀವಿ.